ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಅನ್ನೋ ಒಂದು ಕಾನ್ಸೆಪ್ಟ್ಸುಗಳು ಅದೆಲ್ಲ ಇದ್ರೇ ನಾವು ಒಂದು ಫ್ಯಾಷನಬಲ್ ಇದ್ರದ್ದು. ನನಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಇಲ್ಲ ಅಂತ ಹೇಳಿದರೆ ಅದ್ರ ಜೊತೆಯಲ್ಲಿ ಈ ಪೀರ್ ಪ್ರೆಷರ್ ಅಂತ ಸಂಗಾತಿಗಳು ಒತ್ತಡ ಬಂದುಬಿಡತ್ತೆ. ಸೊ ನಾನು ಈ ಥರ ಇದ್ದರೆ ಬೇರೆಯವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ, ಅವ್ರ ಗುಂಪಿಗೆ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ಸಂಗಾತಿಗಳು ಒತ್ತಡ ಅವ್ರಿಗೆ. ಇದೆಲ್ಲ ಕಾರಣಗಳಿಂದ ಏನಾಗ್ತಿದೆ, ಹೊರಗಡೆ ಗಂಡು ಹೆಣ್ಣುಗಳು ಬೆರೆಯೋದಾಗಲಿ, ಪಿಕ್ನಿಕ್ಕು ಪಾರ್ಟಿಗಳು, ಅದ್ರ ಜೊತೆಗೆ ಈ ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯ ವ್ಯಸನಗಳು ಬರ್ತಾ ಇರೋದು, ಪಾರ್ಟಿಗಳು. ಹಾಗಾಗಿ ಏನಾಗಿದೆ, ಅವರಲ್ಲಿ ಒಂದು ಇಂಥ ಸಂದರ್ಭಗಳಲ್ಲಿ ಅವರನ್ನು ಸ್ತ್ರೀಯರನ್ನು ದುರುಪಯೋಗ ಮಾಡ್ಕೊಳ್ಳೋದು, ಅದರಿಂದಾಗೋ ಅನಾಹುತಗಳು, ಬೇಡದ ಗರ್ಭಧಾರಣೆ ಇರ್ಬೋದು, ಗರ್ಭಪಾತ ಆಗಿರ್ಬೋದು, ಮಾನಸಿಕ ದೈಹಿಕ ತೊಂದರೆಗಳು, ಲೈಂಗಿಕ ಕಾಯಿಲೆಗಳು, ಸಮಸ್ಯೆಗಳು, ಇವೆಲ್ಲದ ಕಾರಣ ಆಗ್ತಾ ಇದೆ. ಹಾಗಾಗಿ ಯುವಜನಾಂಗಕ್ಕೆ ಎಲ್ಲ ಮಾಹಿತಿ ಸಿಗ್ತಾ ಇದೆ. ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದೊಳಗೆ ಇಂಟರ್ನೆಟ್ಟು ಅಥವಾ ಇದಕ್ಕೆಲ್ಲ ಹೋಯಿತು ಅಂದರೆ ಪೋರ್ನೋಗ್ರಫಿ ಇದ್ರದ್ದು ಅಶ್ಲೀಲ ಸಾಹಿತ್ಯಗಳು, ಅಶ್ಲೀಲ ವಿಡಿಯೋಗಳು ಎಲ್ಲ ಲಭ್ಯ ಆಗ್ತಾ ಇದೆ ಮಕ್ಕಳಿಗೆ. ಈಗ ಎಲ್ಲರ ಕೈನಲ್ಲೂ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಹಾಗಾಗಿ ಏನಾಗ್ತಾ ಇದೆ, ಈ ರೀತಿಯಾಗಿ ಅವ್ರಿಗೆ ಸಿಗ್ತಾ ಇರೋವಂಥ ಲೈಂಗಿಕ ವಿಷಯಗಳ ಬಗ್ಗೆ ಬರ್ತಾ ಇರೋ ಮಾಹಿತಿ ಬಹಳಷ್ಟು ತಪ್ಪು ತಿಳುವಳಿಕೆಯಲ್ಲಿ ಮತ್ತು ಉದ್ರೇಕ ರೀತಿಯಲ್ಲಿರುವಂಥದ್ದು. ಅದನ್ನು ನೋಡಿ ಏನಾಗುತ್ತೆ, ಮಕ್ಕಳಲ್ಲಿ ಆ ಭಾವನೆಗಳು ಉದ್ರೇಕಕ್ಕೆ ಒಳಗಾಗಿ ಅದನ್ನು ಎಕ್ಸ್ಪೆರಿಮೆಂಟೇಷನ್ ಒಂದು ಪ್ರಯೋಗಕ್ಕೆ ಒಳಪಡಿಸಿ ಬೇರೆಯವ್ರನ್ನ ಒಂದು ಗಂಡು ಹೆಣ್ಣನ್ನು ದುರುಪಯೋಗ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳು ನಮಗೆ ಬರ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಇದು ಅಪಾಯಕಾರಿ ಲೈಂಗಿಕ ಸಂಪರ್ಕಕ್ಕೆ ಒಳಪಡ್ತಾ ಇದ್ದಾರೆ.